ನಮಸ್ಕಾರ MDM ಗ್ರಾಹಕರೇ, ನಾವು ಇವಾಗ ಬಾಹುಬಲಿ 3.0 ಇನ್ಸ್ಟಾಲೇಷನ್ ವಿಡಿಯೋ ನೋಡೋಣ. ಇದು ಬಾಹುಬಲಿ 3.0ನ ಚೆಕ್ ಲಿಸ್ಟ್. ಎಲ್ಲ ಪಾರ್ಟ್ ಸರಿಯಾಗಿ ಇದೆಯಾ ಅಂತ ಚೆಕ್ ಮಾಡಿ ನೋಡೋಣ ಬನ್ನಿ. ಮೋಟಾರ್ ಸರಿಯಾಗಿ ಇದೆ ಅಂತ ಚೆಕ್ ಮಾಡಿ ನೋಡುವ. ಸೌಂಡ್ಸ್ ಏನಾದರೂ ಬರುತ್ತಿದೆಯಾ ಅಂತ. ಮುಖ್ಯವಾಗಿ ಈ ಮಿಷಿಗೆ MCB ಬೇಕು. MCB ಏನಕ್ಕೆ ಅಂತ ಕೊಡಬೇಕು ಅಂದರೆ ಮೋಟಾರಿಗೂ ಪವರಿಗೂ ಡೈರೆಕ್ಟಾಗಿ ಕನೆಕ್ಷನ್ ಕೊಡುವಾಗ ಯಾವ ಪ್ರಾಬ್ಲಮ್ ಬರಬಾರದು ಅಂತ. ಇದು 10 AMP 2 ಪೋಲ್ MCB. MCBಗೆ ಕನೆಕ್ಟ್ ಮಾಡುವ ವೈರನ್ನು ಮೋಟಾರಿಗೆ ಕನೆಕ್ಟ್ ಮಾಡುವ ಇನ್ಸ್ಟಾಲೇಷನ್ ಟ್ಯಾಪ್ ತುಂಬ ಮುಖ್ಯ. ಎರ್ತ್ ವೈರನ್ನು ಕನೆಕ್ಟ್ ಮಾಡೋಣ. ಮೋಟರಿಗೆ ಕನೆಕ್ಟ್ ಮಾಡಿರುವ ವೈರ್ಗೆ MCBನ ಫಿಕ್ಸ್ ಮಾಡೋಣ. ಬ್ಲ್ಯಾಕ್ ಆ್ಯಂಡ್ ರೆಡ್ ವೈರ್ MCBಗೆ ಕನೆಕ್ಟ್ ಮಾಡೋಣ. ಗ್ರೀನ್ ವೈರನ್ನು ಈಗ ಕನೆಕ್ಟ್ ಮಾಡೋದು ಬೇಡ, ಟೈಟಾಗಿ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೈ ವೋಲ್ಟೇಜ್ ಆಗುವಾಗ ಪ್ರಾಬ್ಲಮ್ ಬರ್ಬೋದು. ಪವರ್ ಬಾಕ್ಸ್ನಿಂದ ಬರುವ ವೈರನ್ನು MCBಗೆ ಕನೆಕ್ಟ್ ಮಾಡುವ. ಈ ವಿಡಿಯೋದಲ್ಲಿ ತೋರಿಸೋ ಥರ ಕನೆಕ್ಟ್ ಮಾಡ್ಕೊಳ್ಳಿ. MCBಗೆ ಕನೆಕ್ಟ್ ಮಾಡಿದ ಮೇಲೆ 2 ಅರ್ತ್ ವೈರನ್ನು ಕನೆಕ್ಟ್ ಮಾಡೋಣ. ಇನ್ಸ್ಟಾಲೇಷನ್ ಟ್ಯಾಪ್ ಅನ್ನು ಮರೆಯದೆ ಅಂಟಿಸಿ. ಎಲ್ಲ ವೈರನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀರಾ ಅಂತ ಚೆಕ್ ಮಾಡಿ MCBನ ಮೇಲೆ ಸ್ಕ್ರೂ ಅನ್ನು ಟೈಟ್ ಮಾಡಿ. ಎಲ್ಲ ಕನೆಕ್ಷನ್ ಮಾಡಿ ಮುಗಿದ ಮೇಲೆ ವೋಲ್ಟೇಜ್ ಮೀಟರ್ ಇಟ್ಟು ಚೆಕ್ ಮಾಡುವ. ಮೋಟಾರ್ ಸರಿಯಾಗಿ ಇದೆ ಅಂತ ಚೆಕ್ ಮಾಡಿ ನೋಡುವ. ಸೌಂಡ್ಸ್ ಏನಾದರೂ ಬರುತ್ತಿದೆಯಾ ಅಂತ. ನೆಕ್ಸ್ಟು ಸ್ವಿಚ್ ಆನ್ ಮಾಡಿ ನೋಡೋಣ. ಮೋಟಾರ್ ಮತ್ತು ಬ್ಲೇಡ್ ಕರೆಕ್ಟಾಗಿ ಸುತ್ತಿದೆಯಾ ಅಂತ ಚೆಕ್ ಮಾಡಿ. ಮೆಷಿನಿನ ಮೇಂಟೆನೆನ್ಸ್ ತುಂಬ ಮುಖ್ಯ. ಈ ಜಾಗ ಏನಂದರೆ ಗ್ರೀಸ್ ಅಪ್ಲೈ ಮಾಡುವ ಜಾಗ. ಈ ಥರ ಗ್ರೀಸ್ನ ಇಟ್ಟು 15 ದಿವಸಕ್ಕೆ ಒಮ್ಮೆ ಅಪ್ಲೈ ಮಾಡಬೇಕು. ಈ ಥರ ಮಾಡೋದರಿಂದ ಮೋಟಾರ್ ಮತ್ತು ಬ್ಲೇಡ್ ಕರೆಕ್ಟಾಗಿ ರೊಟೇಟ್ ಆಗುತ್ತೆ. ಗ್ರೀಸನ್ನು ಈ ಥರ ಅಪ್ಲೈ ಮಾಡ್ಕೋಬೇಕು. ಈ ಮಿಷಿನಲ್ಲಿ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಾರದು ಅಂತ ನೋಡೋಣ. ಏನೆಲ್ಲ ಮಾಡಬಹುದು ಅಂದರೆ ಹಸಿ ಹುಲ್ಲು, ಒಣ ಹುಲ್ಲು ಹಾಕಿ ಕಟ್ ಮಾಡ್ಕೋಬೋದು. ಏನೆಲ್ಲ ಮಾಡಬಾರ್ದು ಅಂದರೆ ಪೈಪನ್ನು, ಕಬ್ಬಿನ ರಾಡು, ಈ ಥರ ಟೂಲ್ಸು, ಈ ಥರ ಯಾವ ಹಾರ್ಡ್ ವಸ್ತುಗಳನ್ನು ಉಪಯೋಗಿಸಬಾರದು. ಧನ್ಯವಾದಗಳು.